ನಾನ್ ನಿನ್ ಕಡೆಗೆ ಗೂಬೆ ತರ ಕಾಣ್ತಿದ್ದೀನ? ಕಾಣಿಸ್ತಿರೋದಲ್ಲ, ನೀವ್ ಇರೋದೇ ಹಾಗೆ. ಬರೀ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರಲ್ವಾ? ಬೇರೆಯವ್ರ ಬಗ್ಗೆನೂ ಸ್ವಲ್ಪ ಕಾಳಜಿ ಇರ್ಲಿ. ಗಂಡಸರು ಸ್ವಾರ್ಥಿಗಳು ಅನ್ನಕ್ಕೆ ನೀವ್ ಬೆಸ್ಟ್ ಎಕ್ಸಾಂಪಲ್. ಕತೆ ಎಲ್ಲ ಬೇಡ, ಹೇಳುದ್ನಲ್ಲ ಹಟ್ಟಿಗೆ ಬಂದು ನಿನ್ ತಾಕತ್ ತೋರ್ಸೋ. ಗೌಡ್ರೆ, ನಾನ್ ತಾಕತ್ ನೋಡಕ್ ರೆಡಿ ಆಗಿ. ನೀವು ತಿಳ್ಕೊಂಡಂಗ ಅವೇನು ಮೂಲ ಸೇರ್ಕೊಂಡಿಲ್ಲ. ನಮ್ಮ ಮಟ್ಟಿಗೆ ಬಂದು ನನ್ನೇ ಮೂಲಕ್ಕೆ ಸೇರ್ಕೊಂಡು ನಾಯಿಗೆ ಹೊಡೆದಾಕ್ಬಿಟ್ಟ. ನಿಧಾನ ಕೊತ್ತಾನೆ, ಹಿಂಗೆ ಒತ್ತಾದ್ರೆ ಕಣ್ಗುಡ್ಗಳು ಆಚೆಗೆ ಬಂದ್ಬಿಡ್ತಾವ. ನಮ್ಮ ಬಾಬಣ್ಣ ಅದು ಯಾರಿಗೋ ಫೋನ್ ಮಾಡಿ ನಮ್ಮ ಒಟ್ಟಿಗೆ ಬಂದು ತಾಕತ್ ತೋರಿಸಿ ಅಂದ್ರು. ಅವ್ರು ಬಂದು ತಾಕತ್ ತೋರ್ಸೋಗವ್ರೆ. ಗೌಡ್ರೆ, ಗೂಡಲ್ಲಿರೋ ನಾಯಿ ಹೆಂಗಿರುತ್ತೆ ಹಂಗೆ ಸುಮ್ಮನೆ ಇರೋದು ಬಿಟ್ಟು ಬೊಗ್ಲಕ್ ಬರ್ತದೆ ಅಂತ ಬೀದಿಗೆ ಹೋಗಿ ಬೌ ಅಂದ್ರೆ ಬೀದಿರೋ ನಾಯಿ ಸುಮ್ಮನೆ ಬಿಡ್ತಾವ. ಯಾವುದೋ ಹೊಸ ಎಂಟ್ರಿ ಅಂತ ಕಚ್ಚೋಗಿರ್ತಾವಲ್ಲ. ನೋಡ್ತಾನೆ ನನ್ನ ಅಂಗಡಿ ಕೆಲಸ್ತಾಳು ಯಾವ ರೇಂಜಿಗೆ ಮಾತಾಡ್ತಾನಂತ. ಇವನ್ಗ ನಾನು ನಿಯತ್ ತೋರಿಸ್ಬೇಕಾ? ಬಾಬಣ್ಣ ಇವ್ನು ಹೇಳೋದ್ರಲ್ಲಿ ತಪ್ಪೇನದೆ? ನೀವ್ಯಾಕೆ ಫೋನ್ ಮಾಡಿ ತಾಕತ್ ತೋರ್ಸಕ್ ಕರೆದ್ರಿ? ನೀನು ಅವನ ಜೊತೆಗೆ ಸೇರ್ಕೊಂಡೇನೆ ಮಾಡ್ತೀನಿ. ಹಲೋ ಸರ್ ನಮಸ್ಕಾರ, ನಾನ್ ವಿಜಯ್ ಮಾತಾಡೋದು. ಯಾವ ವಿಜಯಪ್ಪ? ನಿಮ್ ಮನೆಗೆ ಬಂದು ನಾನು ತಾಕತ್ ತೋರಿಸಿದ್ನಲ್ಲ, ಅದೇ ವಿಜಯ್. ನೀವ್ಯಾಕ್ರಿ ಪುನಃ ಫೋನ್ ಮಾಡಿದ್ರಿ? ನಿಮಗೆ ನನ್ನ ತಾಕತ್ ಮೇಲೆ ಅನುಮಾನ ಇದ್ರೆ ಮನೆಗೆ ಬಂದು ಅದನ್ನ ಪರಿಹಾರ ಮಾಡೋಣ ಅಂತ. ಯಾಕಂದ್ರೆ ಈ ಅನುಮಾನ ಅನ್ನೋದನ್ನ ಬುಡದಲ್ಲೇ ಕಿತ್ತಾಕ್ಬೇಕು, ಇಲ್ಲ ಅಂದ್ರೆ ನೆತ್ತಿವರೆಗೂ ಬೆಳೆದು ನಿಂತ್ಕೊಂಡ್ಬಿಡುತ್ತೆ. ನೋಡಿ, ನನ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ. ನೀವು ಶಾನೆ ಸ್ಟ್ರಾಂಗ್ ಆಗಿದ್ದೀರಿ. ನಮ್ಮ ಮತ್ತಿಗೆ ಬರಕ್ ಹೋಗ್ಬೇಡಿ, ಎಲ್ಲನೂ ಮರ್ತು ಬಿಡಿ. ಓಕೆ, ಮರೆಯೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನೀವು ನೆನಪಾದ್ರೆ ಮತ್ತೆ ನಿಮ್ಮ ಮನೆಗೆ ಹುಡ್ಕೊಂಡ್ ಬರ್ತೀನಿ, ಸರಿನಾ? ಗುಡ್ ನೈಟ್. ಆಯ್ತು. ಬಾಬಣ್ಣ ಫೋನ್ ಮಾಡಿದವ್ರು ಯಾರ? ವಾತಾರೆ ವಿಜಯ್ ಅಂತ ಬಂದಿದ್ರಲ್ಲಮ್ಮೆ, ಅವರು ಪುನಃ ನಿಮ್ಮ ಮಟ್ಟಿಗೆ ಬರ್ತೀನಿ ಅಂದ್ರು. ಬರೀ ಅನ್ಬೇಕಿತ್ತು. ಯಾಕೆ ಅವಳು ಒಂದ್ಸತಿ ಕೊಟ್ಟೋಗಿರೋದನ್ನೇ ತಡ್ಕೊಳಕ್ ಆಯ್ತಾ ಇಲ್ಲ. ಇನ್ನೊಂದ್ಸತಿ ಬಂದು ಕೊಟ್ಬಿಟ್ಟಿದ್ರೆ ಮನಗಿರೋ ಜಾಗದಲ್ಲೇ ಮನಿಕೊಂಬಿಡ್ಬೇಕಾಯ್ತಿತ್ತು. ಗೌಡ್ರೆ, ನಾನು ಅದಕ್ಕೆ ಅವ್ನ ಕೈ ತುತ್ತಿನ ಋಣದಲ್ಲಿ ಬಿದ್ದಿರೋನು. ಅವ್ರ ತಾಳಿ ಭಾಗಕ್ಕೋಸ್ಕರನಾದ್ರೂ ಆ ಜವಾಬ್ದಾರಿ ನಾನು ಒಪ್ಕೊತೀನಿ. ವಿಜಯ್ ಎಲ್ಲ ಅಜಯ್ ಬಂದು ನನ್ನಿಂದ ತಪ್ಪಿಸ್ಕೊಂಡ್ ಬರಕ್ಕಾಗಲ್ಲ. ನಾನು ಆ ರೀತಿ ನಿಮ್ಮ ಮನೆ ಗೇಟ್ ಮುಂದೆ ನಿಂತ್ಕೊಂಡು ನಾಯಿ ತರ ಕಾವಲು ಕಾಯ್ತೀನಿ. ಹೇಳು ರಮ್ಯಾ, ಏನು ಮನೆಗೆ ಬರ್ತಿದ್ಯಾ? ಸರಿ ಸರಿ, ಬೇಗ ಬಾ. ಅಯ್ಯೋ, ನಮ್ಮನೆ ಅಡ್ರೆಸ್ ಹುಡ್ಕೋದು ತುಂಬಾ ಈಸಿ ಕಣೆ. ಮಾಡರ್ನ್ ಕಾಲೋನಿಗೆ ಬಂದು ಹೆಂಡತಿ ದುಡಿ ಮೇಲೆ ಬದುಕ್ತಿರೋ 4 ಜಾನಿ ಮನೆ ಎಲ್ಲಿ ಅಂತ ಕೇಳಿದ್ರೆ ಮೂಲೆ ಮಲ್ಕೊಂಡಿರೋ ಮುದ್ಕ ಕೂಡ ಬಂದು ಮನೆ ತೋರಿಸ್ಬಿಟ್ಟು ಹೋಗ್ತಾನೆ. ನಿಂಗೋಸ್ಕರ ವೇಟ್ ಮಾಡ್ತಿರ್ತೀನಿ, ಬೇಗ ಬಾ. ಅದು ನಮ್ಮನೆ ಅಡ್ರೆಸ್ ಹೇಳೋದಕ್ಕೆ ನನ್ನ ಹೆಸರನ್ನ ಇಷ್ಟು ಕೆಟ್ಟದಾಗ ಬಳಸ್ಬೇಕಾಗಿತ್ತಾ? ಅದ್ರಲ್ಲಿ ಏನ್ ತಪ್ಪಿದೆ? ನಿಮ್ನ ಎಲ್ರು ಹಾಗೆ ತಾನೆ ಕರೆಯೋದು. ಹೆಸರು ಮುಂದೆ ಜಾಕ್ಪಾಟ್ ಇದ್ರು ನೀವ್ ಫೇಮಸ್ ಆಗಿರೋದು ನಾಲಾಯಕ್ ಅಂತ ತಾನೆ. ನೀವೇ ಹೀಗೆ ಹೇಳಿದ್ಮೇಲೆ ಬೇರೆಯವ್ರು ಹಾಕಿ ಕರೆದ್ರಲ್ಲಿ ತಪ್ಪೇನಿಲ್ಲ ಬಿಡು, ಎಲ್ಲ ನನ್ನ ಹಣೆ ಬರ. ನೋಡಿ ಜಾನಿ, ನಿನ್ ಜೊತೆ ಜಗಳ ಮಾಡೋ ಮೂಡಲಿಲ್ಲ. ರಮ್ಯಾ ಮನೆಗ್ ಬರ್ತಿದ್ದಾಳೆ, ಮೊದ್ಲೇ ಅವಳು ನೊಂದಿದ್ದಾಳೆ. ಅವಳ ಮುಂದೆ ನಿಮ್ ಕೋತಿ ಚೇಷ್ಟ ತೋರಿಸ್ಬೇಡಿ. ಡಾರ್ಲಿಂಗ್, ನಿನ್ ಫ್ರೆಂಡ್ ನನ್ನ ಮನೆ ಕರ್ಸ್ಕೊಳ್ಳೋ ಅವಶ್ಯಕತೆ ಇತ್ತಾ? ಏನ್ ಜಾನಿ ಹೀಗ್ ಮಾತಾಡ್ತಿದ್ದೀರಾ? ರಮ್ಯನ್ ಗಂಡ ಅವಳು ಚಿತ್ರ ಹಿಂಸೆ ಕೊಡ್ತಿದ್ದಾನೆ. ಇಂಥ ಟೈಮಲ್ಲಿ ನಾವು ಹೆಲ್ಪ್ ಮಾಡಿಲ್ಲ ಅಂದ್ರೆ ಅವಳು ಬದುಕ್ತಾಳ? ನೀನು ಸಹಾಯ ಮಾಡ್ಬೇಡ ಅಂತ ನಾನು ಹೇಳ್ತಿಲ್ಲ. ಅವಳು ಕಷ್ಟದಲ್ಲಿದ್ರೆ, ತೊಂದರೆ ಅನುಭವಿಸ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಅದು ಇಲ್ಲ ಅಂದ್ರೆ ನೀನೇ ಅವ್ರ ಮನೆಗೆ ಹೋಗಿ ಇಬ್ಬರನ್ನ ಎದುರು ಬದ್ರು ಕೂರಿಸಿ ಮಾತಾಡಿಸಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡು. ಅದು ಬಿಟ್ಟು ಅವಳ ಮನೆ ಕರ್ಸ್ಕೊಳ್ಳೋದು ನನಗೇನೋ ಸರಿ ಅನಿಸ್ತಿಲ್ಲ. ಬೇರೆಯವ್ರ ಮನೆ ಬೆಂಕಿನ ನಮ್ಮ ಮನೆಗೆ ಯಾಕೆ ತಂದಿಟ್ಕೋಬೇಕು? ನನ್ನ ಫ್ರೆಂಡ್ನ ಬೆಂಕಿ ಅಂತಿದ್ದೀರಾ? ನಿನ್ ಫ್ರೆಂಡ್ ಮಾತ್ರ ಅಲ್ಲ, ಪ್ರಪಂಚದಲ್ಲಿರೋ ಎಲ್ಲ ಹೆಣ್ಮಕ್ಳು ಬೆಂಕಿನೇ. ನಿಮ್ ಕೈಗೆ ಸಿಕ್ಕು ನಾವು ಗಂಡಸರು ಸುಟ್ಟು ಬೂದಿಯಾಗಿ ಹೋಗ್ತೀವಿ. ಅವಶೇಷಗಳು ಹುಡ್ಕೋಕ್ಕೂ ಅವಕಾಶ ಇರಲ್ಲ. ನಾನು ಇದನ್ನೇ ಬೇಡ ಅಂದಿದ್ದು. ಅವಳ ಮುಂದೆ ಹೀಗೆಲ್ಲ ಮಾತಾಡ್ಬೇಡಿ, ಡೀಸೆಂಟ್ ಆಗಿರಿ. ಅವಳ ನೋನೆಲ್ಲ ಮರೆತು ನಗ್ನಗ್ತಾ ಇರ್ಬೇಕು, ಹಾಗೆ ನೋಡ್ಕೊಳ್ಳಿ. ಅವ್ರ ನೋವನ್ನೇ ಮರೆಸ್ತೀನೋ ಇಲ್ಲ ನನ್ನ ನೋವನ್ನೇ ಜಾಸ್ತಿ ಮಾಡ್ಕೋತೀನೋ ಯಾರಿಗೂ ಗೊತ್ತು. ಮಧು, ರಮ್ಯಾ, ಮಧು, ರಮ್ಯಾ, ಹಾಯ್, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನು? ಸೂಪರ್. ಇದೇನಪ್ಪ, ಮಧು ನೋಡಿದ್ರೆ ದುಃಖದಲ್ಲಿರ್ತಾಳೆ ಅಂತ ಹೇಳಿದ್ಲು. ಇವಳು ಮುಖ ನೋಡಿದ್ರೆ ದುಃಖದ ಸುಳಿವೆ ಕಾಣ್ತಿಲ್ಲ. ಮಧು, ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು ಕಣೆ, ಕಾಲೇಜ್ ಡೇಸಲ್ಲಿ ಮೀಟ್ ಮಾಡಿದ್ದು, ಅದಾದ್ಮೇಲೆ ಮೀಟ್ ಮಾಡಕ್ಕೆ ಆಗಿರ್ಲಿಲ್ಲ. ಈಗ ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ರಮ್ಯಾ, ಮೀಟ್ ಮೈ ಹಬ್ಬಿ ಜಾನಿ ಅಲಿಯಾಸ್ ಜಾಕ್ಪಾಟ್ ಜನಾರ್ದನ್. ಹಾಯ್. ವಾವ್, ಸೋ ಹ್ಯಾಂಡ್ಸಮ್. ಥ್ಯಾಂಕ್ ಯು ವೆರಿ ಮಚ್. ಮಧು, ಯಾಕೋ ಗಂಟ್ಲು ಕಿಚಿ ಕಿಚಿ ಅಂತಿದೆ. ಒಂದು ಗ್ಲಾಸ್ ನೀರು ತಂದು ಕೊಡ್ತೀಯಾ? ನೀನ್ ಕೇಳಿದ್ರೆ ಕೊಡಲ್ಲ ಅಂತೀನಾ? ಇರು ಒಂದು ನಿಮಿಷ. ರಮ್ಯಾ ಅವರೇ, ನಿಮ್ಮ ವಿಷಯ ಕೇಳಿ ತುಂಬ ಬೇಜಾರಾಯಿತು. ಹೇಗಾಗಿದೆ ನಿಮ್ಮ ಮನೆ ಪರಿಸ್ಥಿತಿ? ಏನಾಯ್ತು?
ಏನು ಅಂತ ಹೇಳಿ ಜೀವನನೇ ಸಾಕಾಗೋಗಿದೆ. ಯಾಕಾದ್ರೂ ಇನ್ನೂ ಬದುಕಿದೀನೋ ಅನ್ನಿಸ್ತದೆ. ಮತ್ತೆ ಬದುಕೇ ಇದ್ದೀರಾ? ನಾನು ಸಾಯೋದಂದ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ನನ್ನ ಕತೆ ಕೇಳಿ ನಿಮ್ಮ ಕರುಣೆ ಹುಕ್ಕಿ ಬರ್ಲಿಲ್ವಾ? ಉಕ್ಕಿ ಬಂತು. ಹೇಗೆ ಬಂತು ಹಾಗೆ ಹೊರಟೋಯ್ತು. ನೋಡಿ, ನೀವು ಮಧುರನ ಜೊತೆ ಮಾತಾಡ್ತಾ ಇರಿ, ನಾನು ಹೊರಗಡೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ಬರ್ತೀನಿ. ಇಷ್ಟು ಬೇಗ ಬೇಡ ಅನ್ಸ್ಬಿಟ್ನಾ? ನಾನು ನೋಡ್ತಿರೋದೇ ನಿಮ್ಮನ್ನ ಇದೇ ಮೊದಲು. ನೀವು ನೋಡಿದ್ರೆ ನನಗೂ ನಿಮ್ಗೂ ಯಾವುದೋ ನೀನಾಸಂ ತಿರುಗಾಟ ಗಂಟಿದೆ ಅನ್ನೋ ಥರ ಮಾತಾಡ್ತಿದ್ದೀರಾ. ನೋಡಿ, ನೀವು ದುಃಖದಲ್ಲಿದ್ದೀರಾ. ಅದೇ ದುಃಖನ ವೀಕ್ನೆಸ್ ಮಾಡಿಟ್ಕೊಂಡು ತಪ್ಪು ಮಾಡಿ ನಾಳೆ ದಿವಸ ಜೀವನ ಎರಡು ಹಾಳು ಮಾಡ್ಕೊಬಾರ್ದು. ನೋಡಿ, ಅದೇನು ಪ್ರಾಬ್ಲಮ್ ಅಂತ ಹೇಳಿ ನಾನು ಸಾಲ್ವ್ ಮಾಡ್ತೀನಿ. ನಮ್ಮ ಗಂಡನೇ ನನ್ನ ಪ್ರಾಬ್ಲಮ್. ಯಾಕೆ, ಏನಾಯ್ತು? ಬೆಳಿಗ್ಗೆ ಬೇಗ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ, ರಾತ್ರಿ ಲೇಟಾಗಿ ಬಂದು ಬೇಗ ಮಲ್ಕೊಂಡ್ಬಿಡ್ತಾರೆ. ಅಯ್ಯೋ ಪಾಪ, ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅನ್ಸುತ್ತೆ, ಅದಕ್ಕೆ ಬೇಗ ಮಲಗ್ಬಿಡ್ತಾರೆ. ಮಲಗ್ಲಿ ಬಿಡಿ, ಬೇಗ ಮಲಗಿ ಬೇಗ ಹೇಳೋದು ಒಳ್ಳೆ ಆರೋಗ್ಯದ ಲಕ್ಷಣ. ಮದ್ವೆಗೆ ಮುಂಚೆ ಹಾಗೆ ಮಾಡೋದ್ರಲ್ಲಿ ಅರ್ಥ ಇದೆ. ನೀವು ಮದ್ವೆ ಆಗಿದ್ದ ಹೊಸರಲ್ಲಿ ಕೆಲಸ ಮಾಡ್ಕೊಂಡು ಬಂದು ಬೇಗ ಮಲ್ಕೊಂಡ್ಬಿಡ್ತಿದ್ರಾ? ಮಧು, ಒಂದ್ ಗ್ಲಾಸ್ ನೀರ್ ತರಕ್ಕೆ ಎಷ್ಟೊತ್ತು? ಬೇಗ ಬಾ. ಬಂದೆ ಜಾನಿ, ತಗೋ ರಮ್ಯಾ. ಮಧು, ನಿಮ್ಮ ಮನೆಗೆ ಬಂದಿದ್ದು ಒಂಥರ ಸಮಾಧಾನ ಕೊಡ್ತಿದೆ ಕಣೆ. ವೆರಿ ಗುಡ್ ರಮ್ಯಾ. ನೀನು ಫೋನಲ್ಲಿ ಮಾತಾಡಿದ್ ನೋಡಿ ನಂಗೆ ತುಂಬ ಬೇಜಾರಾಗೋಗಿತ್ತು. ಈಗ ಖುಷಿಯಾಗಿದೆಯಲ್ಲ, ನಂಗೆ ಅಷ್ಟೇ ಸಾಕು. ಏನು ಯೋಚನೆ ಮಾಡಬೇಡ, ನಾನು ಮತ್ತು ಜಾನಿ ನಿನ್ನ ಜೊತೆ ಯಾವಾಗಲೂ ಇರ್ತೀವಿ. ಇದೇನೇ ಮಧು, ಅಷ್ಟು ದೂರದಿಂದ ಬಂದಿದ್ದೀನಿ, ಬರೀ ಒಂದು ಗ್ಲಾಸ್ ನೀರು ಕೊಟ್ಟಿದ್ಯಾ? ಹೊಟ್ಟೆ ಹಸಿತಿದೆ, ಏನಾದರೂ ಮಾಡಿಕೊಡೆ. ಸಾರಿ ಕಣೆ, ಇನ್ನು ಬಂದ ಖುಷಿಗೆ ನಾನು ಏನು ಮಾಡಬೇಕು ಅಂತಾನೆ ಮರ್ತೋಗಿದ್ದೆ. ಇರು, ಹೋಗಿ ತಿಂಡಿ ಮಾಡ್ಕೊಂಬರ್ತೀನಿ. ಆರಾಮಾಗಿ ಮಾಡ್ಕೊಂಡು ಬಾ. ಅಲ್ಲಿವರೆಗೂ ನನ್ನ ಭಾವನ ಜೊತೆ ಕಷ್ಟ ಸುಖ ಹಂಚ್ಕೋತಿರ್ತೀನಿ. ಮಧು, ನೀನೇ ಇವ್ರ ಜೊತೆ ಕಷ್ಟ ಸುಖ ಹಂಚ್ಕೋತಿರೋ, ನಾನೇ ತಿಂಡಿ ಮಾಡ್ಕೊಂಡ್ ಬರ್ತೀನಿ. ಅಲ್ಲಿಂಗ್ ಎಷ್ಟೊತ್ತು ಕಾಯೋದು? ಬೇಗ ಬಾ. ನನ್ನ ನಿನ್ನ ಪ್ರೀತಿಯಲ್ಲಿ ಕನಸಿದೆ ನೂರಾರು. ಈ ಕನಸಿನ ನಡುವಿನಲ್ಲಿ ಸೆಳೆತವು ನೂರಾರು. ಲೋಕ ಹೇಳೋ ನೀತಿ ಬೇರೆ, ಈ ಪ್ರೀತಿಯೇ ಬೇರೆ. ನಮ್ಮ ನಡುವೆ ಬರಲಿ ಯಾರೇ, ಪ್ರೇಮಿಸುವೆ ಬಾರೆ. ನನ್ನ ನಿನ್ನ ಪ್ರೀತಿಯಲ್ಲಿ ಕನಸಿದೆ. ಮಧು, ರಮ್ಯಾ, ಇಲ್ಲೇನು ಮಾಡ್ತಿದ್ಯಾ? ಮಧು, ಏನು ಅಂತ ಹೇಳಿ ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ. ಅದು ಅಲ್ಲದೆ ನಿಮ್ಮಿಬ್ರು ಸ್ಥಿತಿಯಲ್ಲಿ ನೋಡಿ ಗಾಬರಿ ಅದೆ. ನಾವೇ ಗಾಬರಿ ಆಗಿಲ್ಲ, ನೀವ್ಯಾಕ್ರಿ ಗಾಬರಿ ಆಗ್ತೀರಾ? ನನ್ನ ಗಂಡನ ಜೊತೆ ಯಾವಾಗಲೂ ಇದೇ ಟೈಮಲ್ಲಿ ಜಗಳ ಆಡ್ತಿದ್ದೆ. ನಂಗೆ ಯಾಕೋ ಬಿ ಪಿ ರೈಸ್ ಆಗ್ತಿದೆ. ರಮ್ಯಾ, ಏನಾಗ್ತಿದೆ ನಿಂಗೆ? ಹೇಳಿದ್ನಲ್ಲ ಬಿ ಪಿ ರೈಸ್ ಆಗ್ತಿದೆ ಅಂತ. ಇದು ಗಂಡ ಹೆಂಡತಿ ಜಗಳ ನೋಡೋರ್ಗೂ ಇಳಿಯಲ್ಲ. ಪ್ಲೀಸ್ ನೀವಿಬ್ರು ನನಗೋಸ್ಕರ ಸುಮ್ಮನೆ ಜಗಳ ಆಡಿ. ಚೆನ್ನಾಗಿರೋ ಗಂಡ ಹೆಂಡ್ತಿನ ಜಗಳ ಮಾಡಿ ಅಂತ ಫಿಟ್ಟಿಂಗ್ ಇಡ್ತಿದ್ರಲ್ರಿ. ನೀವು ಏನಾದರೂ ಹೇಳ್ಕೊಳ್ಳಿ, ನೀವಿಬ್ರು ಜಗಳ ಆಡೋವರೆಗೂ ನನ್ನ ಬಿ ಪಿ ನಾರ್ಮಲಾಗಿ ಬರಲ್ಲ. ಮಧು, ಪ್ಲೀಸ್ ನೀನಾದರೂ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ. ಓಕೆ, ನಾನು ಜಗಳ ಮಾಡ್ತೀನಿ, ಟೆನ್ಷನ್ ತಗೋಬೇಡ. ಜಾನಿ, ಇದು ನಾಟಕದ ಜಗಳ, ಸೀರಿಯಸ್ ಆಗಿ ತಗೋಬೇಡಿ. ಸ್ಟಾರ್ಟ್ ಮಾಡೋಣ. ನಾನೇನೋ ಶುರು ಮಾಡೋಣ ಅನ್ಕೊಂಡ್ರೆ ಇವಳ್ಯಾರೋ ಬಂದು ಹಿಂದೇನೋ ಶುರು ಮಾಡ್ತಿದ್ದಾಳೆ. ಮೊದಲು ನಿನ್ನಿಂದನೇ ಶುರು ಆಗಲಿ. ಏಯ್ ಜಾನಿ, ನೀವೇನ್ರಿ ಅನ್ಕೊಂಡಿದ್ದೀರಾ? ನಂದಿರ್ಲಿ, ನೀನೇನು ಅನ್ಕೊಂಡಿದ್ಯಾ? ನಾನು ಈ ಮನೆ ಯಜಮಾನಿ ಅನ್ಕೊಂಡಿದ್ದೀನಿ. ನಾನು ಈ ಮನೆ ಯಜಮಾನ ಅನ್ಕೊಂಡಿದ್ದೀನಿ. ಯಜಮಾನನ? ನಿಮ್ ಮುಖನ ಕನ್ನಡಿ ನೋಡ್ಕೊಂಡಿದ್ದೀರಾ? ಯಜಮಾನ ಆದವನು ದುಡಿಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಮನೆ ಸಂಸಾರನ ತೂಗಿಸ್ಕೊಂಡು ಹೋಗ್ಬೇಕು. ಆ ತಾಕತ್ ನಿಮಗಿದ್ಯಾ? ಅದು ಈ ನಾಟಕದ ಜಗಳದಲ್ಲಿ ಇದೆಲ್ಲ ಬೇಕಾ? ನಾಟಕನೋ ರಿಯಾಲಿಟಿನೋ ಸತ್ಯ ತಾನೇ ಹೇಳ್ತಾ ಇದ್ದೀನಿ. ಡಾರ್ಲಿಂಗ್, ನಿನ್ನ ಫ್ರೆಂಡ್ ಮುಂದೆ ನನಗೆ ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ. ಇರೋದನ್ನ ಹೇಳಿದ್ರೆ ಇರುವೆ ಬಿಟ್ಕೊಂಡಂಗಾಗುತ್ತಾ? ನೀವ್ ಯಾವತ್ತಿದ್ರು ನಾಲಾಯಕ್ಕೆ. ಶಟ್ ಅಪ್ ಮಧು. ಯು ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್. ಮಧು, ನೀವಿಬ್ರು ಮಾಡಿದ ನಾಟಕ ಜಗಳ ತುಂಬಾ ಚೆನ್ನಾಗಿತ್ತು ಕಣೆ. ನಾವ್ ಮಾಡಿದ್ದು ನಾಟಕದ ಜಗಳ ಅಲ್ಲ, ನಿಜವಾದ ಜಗಳ. ಈ ಹೆಂಗಸರು ಬುದ್ಧಿನೇ ಬಿಡಲ್ಲ. ತಾಳಿ ಕಟ್ಟಿರೋ ಗಂಡನಿಗಿಂತ ಅವಳ ಫ್ರೆಂಡೇ ಅವಳಿಗೆ ಮುಖ್ಯ ಆಗ್ಬಿಟ್ಲು. ಅಮಾವಾಸ್ಯೆ ಕತ್ಲು ಕಳೆದು ಇನ್ನೇನು ಪೂರ್ಣ ಚಂದ್ರನ ನೋಡ್ಬೇಕು ಅನ್ಕೋತೀನಿ, ಅಷ್ಟರಲ್ಲಿ ಗ್ರಹಣ ಹಿಡ್ಕೊಂಡ್ಬಿಡುತ್ತೆ.
ಇನ್ನು ಮಲಗಿಲ್ಲ. ಕೂತಿರೋದು ನೋಡಿದ್ರೆ ಗೊತ್ತಾಗಲ್ವಾ ಇನ್ನು ಮಲಗಿಲ್ಲ ಅಂತ? ನೀವೇನು ಮಧುರನ್ ಜೊತೆ ಇದ್ದವ್ರು ಇಲ್ಲಿಗೆ ಯಾಕೆ ಬಂದ್ರಿ? ಯಾಕೋ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಅನ್ನಿಸ್ತು. ಅಂದ್ರೆ ನನ್ನ ಗಂಡನ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಅನ್ನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ನೀವು ಅವ್ರ ಜೊತೆ ಹೋಗಿ ಅವ್ರು ನಿಮ್ಮ ಹಾಗೆ ನಿಮ್ಮನ್ನ ಮಿಸ್ ಮಾಡ್ಕೋತಿರ್ತಾರೆ. ಹಾಯ್ಯ, ಅವ್ರನ್ನ ನಾನು ಮಿಸ್ ಮಾಡ್ಕೊಳಂಗಿದ್ರೆ ನಾನು ಯಾಕೆ ನಿಮ್ಮ ಮಿಸ್ಸಸ್ ಹತ್ರ ಬರಬೇಕಿತ್ತು? ನನ್ನ ನೋಡಿದ್ರೆ ಸಾಕು ಕಾದ ಎಣ್ಣೆಲಿ ಬಿದ್ದಿರೋ ಕರ್ಬೇವ್ ಥರ ಚಟ ಚಟ ಅಂತಿರ್ತಾರೆ. ಅದನ್ನ ನೋಡ್ತಾ ಇದ್ರೆ ಯಾವಾಗಪ್ಪ ಸ್ಟವ್ ಆಫ್ ಮಾಡ್ತೀವಿ ಅಂತ ನಮಗೆ ಅನ್ನಿಸ್ಬಿಡ್ಬೇಕು, ಹಾಗೆ ಮಾಡ್ತಾರೆ. ಅದಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಅಂದ್ರೆ ಇಲ್ಲೇ ಮಲ್ಕೊಳ್ಬೋದಾ ಅಂತ ಅಂದೆ. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಯಾರು ನೀವು? ನಾನು ವಿಜಯ್ ಅಂತ, ಗೌಡ್ರು ನೋಡಬೇಕಿತ್ತು. ಓ ವಿಜಯ್ ಅಂದ್ರೆ ಬೆಳಗ್ಗೆ ಬಂದು ನಿಮ್ಮ ತಾಕತ್ ತೋರಿಸೋದ್ರಲ್ಲ ಅವರ ನೀವು? ಕರೆಕ್ಟ್. ನೀನು ಯಾರು? ನಾನು ಗೌಡ್ರ ಅಂಗಡಿಲಿ ಕೆಲಸ ಮಾಡೋ ಹುಡುಗ. ನನ್ನ ಹೆಸರು ರಾಜು ಅಂತ. ನೀವು ಬರ್ತೀರೋ ಅನ್ನೋ ಭಯಕ್ಕೆ ನನ್ನ ಸೆಕ್ಯೂರಿಟಿ ಆಗಿ ಇಲ್ಲಿಟ್ಟಿದ್ದಾರೆ. ಓಹೋ, ಹಾಗಿದ್ರೆ ಈಗ ಒಳಗಡೆ ಹೋಗಕ್ ಬಿಡಲ್ಲ ನೀನು? ಹೋಗಿರಿ ಮಕ್ಕೆ. ಯಾರಿಗೆ ಬಿಡಲ್ಲ ಅಂತವ್ರಿಗೆ ಹಾಗೆಲ್ಲ ಮಾಡಕ್ಕಾಗುತ್ತೆ ಸರ್? ನೀವು ಬರ್ತೀರಾ ಅಂತಾನೆ ದೊಣ್ಣೆ ಕೊಟ್ಟು ಕಳ್ಸೋಣ ಅಂತ ಇಲ್ಲಿ ಕೂತಿದ್ದೀನಿ. ಪರವಾಗಿಲ್ವೇ? ನಿನ್ಗೂ ಗೌಡ್ರ ಮೇಲೆ ಕೋಪ ಇದೆ ಅಂತ ಆಯ್ತು. ಕೋಪ ಇಲ್ಲದೆ ಇರುತ್ತಾ ಸರ್? 2 ವರ್ಷದಿಂದ ಸರಿಯಾಗಿ ಸಂಬಳ ಕೊಟ್ಟಿಲ್ಲ, ಕೆಲಸ ಬಿಟ್ಟವ್ರು ಅದು ಸಿಗಲ್ಲ ಅಂತ ಸುಮ್ಮನೆ ಇದ್ದೀನಿ ಸರ್. ಹೋಗೋದೆರಡು ಬಿಡೋಣ ಅನ್ಕೋತೀನಿ, ಏನು ಮಾಡಲಿ ಅನ್ನೋದ್ರುಣ. ಅದಕ್ಕೆ ನೀವು ಬಂದ್ಮೇಲೆ ನಿಮ್ಮ ಕೈಲಿ ಓಡಿಸೋಣ ಅಂತ ಕಾಯ್ತಾ ಇದ್ದೆ ಸರ್. ಚೆನ್ನಾಗಿ ಹೊಡೀರಿ, ಆದರೆ ಬದುಕಾಗಿ ಹೊಡೀರಿ ಸರ್. ಅದಕ್ಕೆ ಅಮ್ಮಂಗೆ ಮಾತು ಕೊಟ್ಬಿಟ್ಟಿದ್ದೀನಿ ನಿಮ್ಮ ತಾಳಿ ಬಗ್ಗೆ ಕಾಪಾಡ್ತೀನಿ ಅಂತ. ಅದಕ್ಕೆ ಸರಿ ಸರಿ. ಥ್ಯಾಂಕ್ ಯು. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಹಾಂ, ನಿಮ್ಗೆ ಇಲ್ಲೇನಾದ್ರು ಕೆಲಸ ಸಿಕ್ಕಿಲ್ಲ ಅಂದರೆ ಸೀದಾ ನನ್ನ ಆಫೀಸ್ಗೆ ಬಂದುಬಿಡಿ, ನಾನು ಕೆಲಸ ಕೊಡ್ತೀನಿ. 1 ನಿಮಿಷ. ಹಾಂ, ಇದು ನನ್ನ ಕಾರ್ಡು. ನಾನಿನ್ನು ಬರಲಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಗೌಡ್ರೆ, ಇವತ್ತು ನನ್ನ ಬಾಕಿ ಎಲ್ಲ ತೀರ್ತು. ನಾನು ನೋಡ್ತಾ ಇರೋದು ಕನ್ಸ ದಿಟ್ವಾ? ದಿಟ ಅಣ್ಣಯ್ಯಪ್ಪನವರು ಯಾವುದೋ ಒಂದು ಹುಡುಗಿನ ಕರ್ಕೊಂಬಂದು ತಮ್ಮ ಮಟ್ಟಿಲಿ ಚಿತ್ರಕಥೆ ಬಿಡಿಸ್ತಾವ್ರೆ. ಇದನ್ನ ಇಲ್ಲಿಗೆ ಬಿಡಬಾರ್ದು, ಮಧುರ ಅವ್ರಿಗೆ ಹೇಳಬೇಕು. ಎದ್ದಿದ್ದರು ಮಧುರ ಅವ್ರೆ? ಗೌಡ್ರೆ, ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಇಲ್ಲಿವರೆಗೂ ಬಂದಿದ್ದೀರಾ? ನಿಮ್ಮ ಮುಖ ಯಾಕೆ ಹೀಗಾಗಿದೆ? ಅದೇ ಮಧುರ ಅವ್ರೆ, ನಿಮ್ಮ ಫ್ರೆಂಡ್ ಗಂಡ ಪುನಃ ನೆನ್ನ ರಾತ್ರಿನಾಗ ಬಂದು ಚೆನ್ನಾಗಿ ಹೊಡೆದ್ಬಿಟ್ಟು ಹೊಂಟದ. ಅದ್ರ ಎಫೆಕ್ಟೇ ಈ ಡಿಫೆಕ್ಟು. ಅವ್ನು ಮತ್ತೆ ಬಂದು ಹೊಡೆದ್ನ? ಹೌದು, ಈ ರಮ್ಯಾ ಎಲ್ಲಿ? ಅವ್ರ್ಯಾರ ಮಧುರ ಅವ್ರೆ? ನನ್ನ ಫ್ರೆಂಡ್ ಗೌಡ್ರೆ, ನನ್ನ ರಾತ್ರಿ ಮನೆಗೆ ಬಂದ್ಲು. ಅಲ್ಲಿರೋರು ಅವ್ರಿಯಾ? ಮಧುರ ಅವ್ರೆ, ನೀವು ನನ್ನ ಜೊತೆಗೆ ಬನ್ನಿ, ನಿಮ್ಗೆ ರವಿ ವರ್ಮನ್ ಪೇಂಟ್ಗಿಂತ ಪಸಂದಾಗಿರೋ ಒಂದು ದೃಶ್ಯ ಕಾವ್ಯನ ತೋರಿಸ್ತೀನಿ. ನೀವು ಬನ್ನಿ. ಅಲ್ಲಿ ನೋಡಿ, ನಿಮ್ಮ ಮಟ್ಟಿಲಿ ನಿಮ್ಮ ಕಣ್ಣೆದುರಿಗೆ ಜಾನಿ ಅವ್ರ ರಾಸಲೀಲೆ ನೋಡಿದ್ರೆ ಇದು ನೋಡಿದ್ಮೇಲೆ ನೀವು ಸುಮ್ಮನಿರ್ಬೇಕಾ? ಆ ರಾಸಲೀಲೆಗೆ ಅಂತಿಮ ಮಾಲೆ ಮಾಡಾಕಿ. ಜಾನಿ, ಜಾನಿ, ಜಾನಿ! ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಗುಡ್ ಮಾರ್ನಿಂಗ್ ಮಧು. ರಮ್ಯಾ, ನೀನ್ ರೂಮಲ್ಲಿ ನನ್ನ ಜೊತೆ ಮಲ್ಕೊಂಡಿದ್ದೆ ತಾನೆ? ಇಲ್ಲಿ ಯಾಕೆ ಬಂದೆ? ಕೇಳಿ ಮಧುರ ಅವ್ರೆ, ರೂಮಲ್ಲಿದ್ದವರು ಇಲ್ಲಿಗೆ ಬಂದು ಅಣ್ಣಯ್ಯಪ್ಪನವ್ರ ಜೊತೆಗೆ ಹೆಂಗ ಮನೆ ಕಂಡ್ರು ಅಂತ ಕೇಳಿ. ಈ ಗೌಡ್ರೆ, ಏನೇನು ಹೇಳ್ಬೇಡ್ರಿ, ನನಗೂ ಇವ್ರು ಇಲ್ಲಿ ಬಂದು ಮಲಗಿರೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಅಯ್ಯೋ, ನೀವೇ ಕಳ್ತಿದ್ದೀರಾ? ನಾನೇನು ಮಾಡಿಲ್ಲ.
ಇದ್ರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ಒಂದು ಹೊತ್ತಲ್ಲಿ ನನ್ನ ಗಂಡನ ನೆನಪಾಯ್ತು. ನಾನು ಯಾವಾಗಲೂ ಅವ್ರ ಕೈ ಮೇಲೇ ಮಲ್ಕೊಳ್ತಾ ಇದ್ದಿದ್ದು. ಹಾಗೆ ರೂಮಿಂದ ಆಚೆ ಬಂದ ನೀವು ಮಲ್ಕೊಂಡಿದ್ರಿ, ಹಾಗೆ ನಿಮ್ಮ ಕೈ ಮೇಲೆ ಬಂದು ಮಲ್ಕೊಂಡ್ಬಿಟ್ಟೆ. ಅಲ್ಲ ಬಂದು ಸುಮ್ಮನೆ ಮನಿಕೊಂಡ್ರ ಇಲ್ಲ ಗಂಡ ಅಂತ ಮನಿಕೊಂಡ್ರೆ? ರೀ ಗೌಡ್ರೆ ಏನೇನೋ ಮಾತಾಡ್ಬೇಡ್ರಿ. ಅಯ್ಯೋ ಶಿವನೇ, ನಿಮ್ಮ ಮಟ್ಟಿಲಿ ಯಾನೇನೋ ಮಾಡ್ತಾರೋ ನೀವು ಅದನ್ನ ನೋಡಿ ನಾ ಯಾನೇನೋ ಮಾತಾಡದ್ನಪ್ಪ. ಮಾತಾಡಿದ್ರಿ ತಾನೆ, ಸಾಕು. ನೀವೇನ್ ಮನೆಗೆ ಹೊರಡಿ. ಇವ್ರನ್ನ ನಾನು ವಿಚಾರಿಸ್ಕೋತೀನಿ. ಮಧುರ ಅವ್ರೆ ಪ್ಲೀಸ್ ಮಾ ಗೆಟ್ ಔಟ್. ಚಂದನ್ ಅವ್ರೆ ಅದ್ಯಾಕ್ ಡೀಲಿಂಗ್ ಅಲ್ಲಿ ಬರ್ತಾ ಇದೀರಿ? ಡೀಲಿಂಗ್ ಅಲ್ಲ, ಫೀಲಿಂಗು. ಹಿಡಿದ್ರೆ ಚಾಡ. ಅದೇನಾಯ್ತು ಅಂತ ಹೇಳಿ. ಅದೇನು ಅಂತ ಹೇಳಿ ಪುಟ್ಟಮಲ್ಲಿ ಅವರೇ. ಅಯ್ಯ ವಾತರೆ ಅದ್ ಯಾಕೆ ಹಂಗೆ ಹೇಳ್ತೀರಿ? ಏನಾಯ್ತು ಅಂತ ವಿಷಯ ಹೇಳಿ. ಪುಟ್ಟಮಲ್ಲಿ ಅವರೇ, ಮಧುರನ್ ಫ್ರೆಂಡ್ ಒಬ್ಳು ಬಂದಿದ್ದಾಳೆ. ಅವಳು ನೋಡೋ ನೋಟ, ಮಾತಾಡೋ ರೀತಿ ಎಲ್ಲ ಬೇರೆ ಬೇರೆ ತರ ಇದೆ. ಬ್ಯಾರೆ ಬ್ಯಾರೆ ಅಂದ್ರೆ ಅವ್ರದ್ದು ಬ್ಯಾರೆ ಭಾಷೆಯಾ? ಇಲ್ಲ, ಕನ್ನಡದವ್ರೆ. ಆದ್ರೆ ಅವ್ರ ಕಣ್ಣಿನ ಭಾಷೆ ಮಾತ್ರ ಬೇರೆ ತರ ಇದೆ. ಅದ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮಧುರ ಅವ್ರಿಗೆ ಹೇಳಿ, ಅವ್ರು ಬಿಡಿಸಿ ಹೇಳ್ತಾರೆ. ಪುಟ್ಟಮಲ್ಲಿ ಅವರೇ, ಆ ಕಣ್ಣಿನ ಭಾಷೆ ನನ್ಗೆ ಅರ್ಥ ಆಗ್ತಿರೋದಕ್ಕೇನೆ ನಾನು ಇಷ್ಟು ಒದ್ದಾಡ್ತಿರೋದು. ಇನ್ ನೀವೊಂಥರ ಒದ್ದಾಡ್ತಾ ಇದ್ದೀರಿ, ನಮ್ಮ ಒಟ್ಟಿಲಿ ನಮ್ಮ ಬಾಬಣ್ಣ ಒಂಥರ ಒದ್ದಾಡ್ತಾವ್ರೆ. ಒಟ್ನಲ್ಲಿ ಗಂಡಸರು ಒಂದಲ್ಲ ಒಂದ್ ವಿಷಯಕ್ಕೆ ಒದ್ದಾಡ್ತಾ ಇದ್ದೀರಿ. ಗೌಡ್ರ ಯಾಕೆ ಒದ್ದಾಡ್ತಿದ್ದಾರೆ? ಅದೇ ಮಧುರ ಅವ್ರ ಫ್ರೆಂಡ್ ಗಂಡ ಬಂದು ಅವ್ರ ತಾಕತ್ ತೋರ್ಸಿ ಹೋಯ್ತವ್ರೆ. ಅವ್ರು ತೋರ್ಸೋ ತಾಕತ್ಗೆ ನಮ್ ಬಾಬಣ್ಣ ಪತ್ರ ಕೊಟ್ಟೋಗವ್ರೆ ಅನ್ನಿ. ಪಾಪ ಅವ್ರ ಸ್ಥಿತಿ ಯಾರಿಗೂ ಬರೋದ್ ಬೇಡ ಅನ್ನಿ. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದೇ ಆಗೋದು. ನಾನು ಮೊದಲೇ ಹೇಳ್ದೆ, ಬೇರೆಯವ್ರ ಸಂಸಾರದ ಬಾಂಡ್ಲಿಗೆ ಬಜ್ಜಿ ಬಿಡಕ್ ಹೋಗ್ಬೇಡಿ ಅಂತ. ಅವ್ರು ನನ್ನ ಮಾತೇ ಕೇಳಲಿಲ್ಲ. ನಂತರ ಇದ್ದಿದ್ರೆ ಆರಾಮಾಗಿರ್ಬೋದಾಗಿತ್ತಾ? ನೀವೆಲ್ಲ ಆರಾಮಿದ್ದೀರಿ, ನೀವು ಒದ್ದಾಡ್ತಾ ಇದ್ದೀನಿ ಅಂದ್ರಲ್ಲ. ನೀವ್ ಹೇಳೋದು ಸರಿ ಬಿಡಿ. ನಾವ್ ಈ ಗಂಡ ಹೆಂಡತಿ ಮಧ್ಯೆ ಸೇರ್ಕೊಂಡು ನಾನು ಗೌಡ್ರು ಇಬ್ರು ಒದ್ದಾಡ್ತಿದೀವಿ. ನಾನ್ ಬಂದವ್ರನ್ನ ವಿಚಾರಿಸ್ಕೊಳ್ಳ. ಬೇಡ ಪುಟ್ಟಮಲ್ಲಿ ಅವರೇ, ನೀವು ಬಂದು ಯಾಕೆ ತೊಂದರೆ ತಗೋತೀರಾ? ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ರಾತ್ರಿನೇ ಆ ಪ್ರಯೋಗ ಮಾಡ್ತೀನಿ. ಚಂದನ್ ಅವ್ರೆ ಹುಷಾರು, ಅವ್ರಿಗೇನಾದ್ರೂ ಮಾಡಕ್ ಹೋಗಿ ನೀವ್ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ಟಿರಿ. ಸಾರಿ ಬಾವಾ, ಸಾರಿ ಮಧು. ನನಗೆ ನಿದ್ದೆಗಣ್ಣಲ್ಲಿ ನಡೆಯೋ ಅಭ್ಯಾಸ ಇದೆ, ಹಾಗೆ ನಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಸೋ ಸಾರಿ. ಸರಿ, ಇಲ್ಲಿಂದ ಹೋಗು. ಮಧು, ನಾನು ನಿಜವಾಗ್ಲೂ ನಿಜ ಹೇಳ್ತಿದ್ದೀನಿ, ನನ್ನ ಮಾತು ನಂಬು. ಇದು ನನ್ನ ರೂಮು, ಇವ್ರು ನನ್ನ ಗಂಡ ಅಂತ ಅನ್ಕೊಂಡು ಬಂದೇ ಹೊರತು ಬೇರೆ ಇನ್ಯಾವ ಉದ್ದೇಶದಿಂದನೂ ಬರಲಿಲ್ಲ. ನಿಂಗೆ ಹೋಗು ಅನ್ನಲ್ಲ, ಹೋಗಿಲ್ಲಿಂದ. ಈಗಲಾದ್ರೂ ನಿನ್ನ ಫ್ರೆಂಡ್ ಬುದ್ಧಿ ಗೊತ್ತಾಯ್ತಾ? ಸಾರಿ ಜಾನಿ, ಅವಳ ಸಂಸಾರನ ನಾನ್ ಸರಿ ಮಾಡಕ್ ಹೊರಟ್ರೆ ನನ್ನ ಸಂಸಾರನೇ ಹಾಳು ಮಾಡಕ್ ಹೊರಟಿದ್ದಾಳೆ. ನಾನಿನ್ ಸುಮ್ನಿರಲ್ಲ. ಏನ್ ಮಾಡ್ತೀಯಾ? ಅವಳ ಗಂಡನ ಇಲ್ಲೇ ಕರೆಸ್ತೀನಿ. ನೋಡಿ ವಿಜಯ್ ಅವರೇ, ನೀವು ಮಾಡ್ತಿರೋದು ಸರಿ ಇಲ್ಲ. ಮದ್ವೆ ಅಂತ ಆದ್ಮೇಲೆ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ಮದ್ವೆನೇ ಆಗ್ಬಾರ್ದು. ನಾನು ಇವಳನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ ಯಾರು ಹೇಳಿದ್ದು? ಎಲ್ಲ ಗಂಡದ್ರಿಗಿಂತ ಚೆನ್ನಾಗೇ ನೋಡ್ಕೊಳ್ತಾ ಇದ್ದೀನಿ. ಮತ್ತೆ ರಾತ್ರಿ ಹೊತ್ತು ಟ್ರಂಕ್ ಮಾಡ್ಕ ಬಂದು ಜಗಳ ಮಾಡಿರಂತೆ. ಪುಟ್ಟಮಲ್ಲಿ ಅವರದು ಟ್ರಂಕ್ ಅಲ್ಲ, ಡ್ರಿಂಕ್. ಹೇಳಿದ್ರೆ ಚಾಡ. ಮೇಡಮ್, ನಾನು ನೋಡ್ರೆ ಆಲ್ಕೋಹಾಲ್ ಕುಡಿಯೋ ಥರ ಇದ್ದೀನಾ? ಒಳ್ಳೆ ಅಮೂಲ್ ಬೇಬಿ ಥರ ಇದ್ದೀನಿ. ನನಗೆ ದುಡಿಯೋಕೆ ಟೈಮ್ ಇಲ್ಲ, ಇನ್ನು ಕುಡಿಯೋಕೆ ಟೈಮಲ್ಲಿ ಸಿಗ್ಬೇಕು ಹೇಳಿ? ನೋಡ್ದೇಮೆ ಪುಟ್ಮಲ್ಲಿ ಪುನಃ ಸುಳ್ಳು ಹೇಳ್ತಾವನೆ. ನೋಡ್ರೆ ವರ್ಕ್ ಟೆನ್ಷನ್ ಮನೆಗೆ ಬಂದಿರ್ತೀನಿ, ಇವಳೇ ಬೇಕು ಅಂತ ಜಗಳ ತೆಗೆದು ಕೋಪ ಬರೆಸ್ತಾಳೆ. ಹೋಗ್ತಾಳೆ ಒಂದೆರಡು ಮಾತು ಅಂತೀನಿ, ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ರೆ ಹೇಗೆ ಹೇಳಿ? ರಮ್ಯಾ, ವಿಜಯ್ ಹೇಳ್ತಿರೋದು ನಿಜಾನಾ? ಅವ್ರು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಿದ್ದಾರೆ, ಮತ್ತೆ ನೀನ್ ಸುಳ್ಳು ಹೇಳಿದ್ಯಾ? ನಂಗೆ ಇವ್ರಂದ್ರೆ ಬೋರ್ ಆಗ್ಬಿಟ್ಟಿದೆ. 24 ಗಂಟೆ ಕೆಲಸ 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 ಅಂತಾನೆ ಇರ್ತಾರೆ. ವಿಜಯ್ ಅವರೇ, ಯಾವಾಗ್ಲೂ ಕೆಲಸ ಅಂತಿದ್ರೆ ನಿಮ್ಮ ಹೆಂಡತಿನ ಯಾರು ನೋಡ್ಕೋತಾರೆ ಹೇಳಿ? ಹೆಂಡತಿ ಬಗ್ಗೆನೂ ಸ್ವಲ್ಪ ಗಮನ ಕೊಡ್ಬೇಕಲ್ವಾ? ವಿಜಯ್ ಅವರೇ, ಚಂದನ್ ಅವ್ರು ಹೇಳ್ತಾ ಇರೋದು ದಿಟ. ಅವ್ರು ಕೆಲಸ ಮಾಡ್ಲಿಲ್ಲ ಅಂದ್ರು ಮಧುರ ಅವ್ರನ್ನ ಅಪ್ಪೋ ಪಸಂದಾಗಿ ನೋಡ್ಕೋತಾರೆ. ನಮ್ ಬಾಬಣ್ಣನೂ ಅಷ್ಟೇ, ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡ್ತಾರೆ, ಉಳ್ದಿರೋ ಟೈಮಲ್ಲಿ ನನ್ನ ಜೊತೆ ಪ್ರೀತಿಯಿಂದ ನಡ್ಕೋತಾರೆ. ಹೌದು ವಿಜಯ್ ಅವರೇ, ನೀವು ನಮ್ಮ ಥರ ಇದ್ರೇನೆ ಸಂಸಾರ ನಡೆಸೋಕ್ಕಾಗೋದು. ಇಲ್ಲ ಅಂದ್ರೆ ರಮ್ಯಾ ಅವರು ನಿಮ್ಮ ಕೈಗೆ ಸಿಗಲ್ಲ. ಅವ್ರು ಇಲ್ಲಿಗೆ ಬಂದಾಗಿಂದ ನಿಮ್ಮನ್ನ ನನ್ನಲ್ಲಿ ನೋಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಅಂದ್ರೆ ನೀವೇ ಯೋಚನೆ ಮಾಡಿ ಅವ್ರ ಮನಸ್ಥಿತಿ ಹೇಗಿದೆ ಅಂತ. ಏನು, ನನ್ನನ್ನು ಇವರಲ್ಲಿ ನೋಡೋ ಪ್ರಯತ್ನ ಮಾಡ್ತಿದ್ಯಾ? ನಾನಿನ್ನು ಟೈಮ್ ಕೊಟ್ಟಿಲ್ಲ ಅಂತ ಈ ರೀತಿ ಎಲ್ಲ ನಡ್ಕೊಳ್ತಿದ್ಯಾ? ರಮ್ಯಾ, ನಿನಗೆ ಗೊತ್ತು ತಾನೆ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಐ ಲವ್ ಯು ರಮ್ಯಾ. ಲವ್ ಯು ಟು. ನನಗೆ ಕ್ಷಮಿಸ್ಬಿಡು ರಮ್ಯಾ, ಇನ್ನು ಮುಂದೆ ಈ ರೀತಿ ಯಾವತ್ತೂ ಆಗಲ್ಲ. ನೀನೇ ಹೇಳ್ತೀವಿ ಹಾಗೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಜಯ್.
ನಿನ್ನ ಬಾಯಲ್ಲಿ ಮಾತು ಬರಲಿ ಅಂತಾನೆ ನಾನು ಇಷ್ಟೆಲ್ಲ ನಾಟಕ ಆಡಿದ್ದು. ನಾನು ಆಡಿದ ನಾಟಕ ನನ್ನ ಗಂಡನ ವಾಪಸ್ ತಂದ್ಕೊಟ್ಬಿಡ್ತು. ರಮ್ಯಾ, ನೀನು ಹೇಳ್ತಿರೋದು ನಿಜಾನಾ? ಹೌದು ಮಧು, ನನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಇಷ್ಟೆಲ್ಲ ನಾಟಕ ಆಡಬೇಕಾಯ್ತು. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಛೇ ನಿಮ್ಮಿಂದ ಏನು ತಪ್ಪಾಗಿಲ್ಲ ಬಿಡಿ. ಬಿಟ್ಟಿದ್ರೆ ನಮ್ಮಿಂದನೇ ತಪ್ಪಾಗ್ಬಿಟ್ಟಿರೋದು. ಆ ಜೀವನ ಆದ್ಮೇಲೆ ತಪ್ಪು ಸರಿ ಇದ್ದಿದ್ದೆ. ಹೌದು, ನಿಮ್ಮೆಲ್ಲರಿಂದ ನನ್ನ ತಪ್ಪೇನೋ ನನಗೆ ತಿಳಿತು. ನಾನು ಈಗಲೇ ನಮ್ಮ ಆಫೀಸ್ಗೆ 1 ವಾರ ರಜಾ ಹಾಕಿ ನನ್ನ ಹೆಂಡತಿ ಜೊತೆ ಗೋವಾ ಟ್ರಿಪ್ ಹೋಗ್ತೀನಿ.